ನಿಜಕ್ಕಾಗಿ ಚೋಟಿಗಿಳಿ ಕೂಡ ಅವರವರ ಮಕ್ಳ ಜೊತೆ ತುಂಬಾ ಕಷ್ಟಪಡ್ತಾ ಇದ್ರು. ಅದು ಮಳೆಗಾಲ ಅನ್ನೋದ್ರಿಂದ ಶಾಲೆಗೆ ರಜೆ ಕೊಟ್ಟಿದ್ರು. ಆದ್ರಿಂದ ಮಕ್ಳೆಲ್ರು ಕೂಡ ಅವರವರ ಮನೆಯಲ್ಲೇ ಇದ್ರು. ಆದ್ರೆ ಸ್ವಲ್ಪ ಹೊತ್ತು ಕೂಡ ಸುಮ್ನೆ ಇರಕ್ಕಾಗದ ಬುಜ್ಜಿ ಗುಬ್ಬಚ್ಚಿ ಮಾತ್ರ ಮಳೆಯಲ್ಲಿ ಹೊರಗಡೆ ಹೋಗಿ ಆಟಾಡ್ತೀನಿ ಅಂತ ಅವರ ಅಮ್ಮನತ್ರ ಹಠ ಹಿಡಿತಾ ಇದ್ಲು. ಆದ್ರೆ ಮಳೆ ನಿಂತ ಮೇಲೇನೆ ತುನಿ ಅವಳನ್ನ ಆಟಾಡೋದಕ್ಕೋಸ್ಕರ ಹೊರಗಡೆ ಕಳ್ಸದ್ಲು. ಪ್ರತಿದಿನ ಬೆಳಿಗ್ಗೆ ತುನಿ ಗುಬ್ಬಚ್ಚಿ ಎದ್ದು ಅವಳ ಕೆಲ್ಸನ ಅವಳು ಮಾಡ್ಕೊಳ್ತಾ ಇದ್ಲು. ಹೀಗಿರುವಾಗ ರಜೆ ಅನ್ನೋದ್ರಿಂದ ಬುಜ್ಜಿ ಗುಬ್ಬಚ್ಚಿ ಲೇಟಾಗಿನೇ ಇದ್ಲು. ಅಮ್ಮ, ಈ ಮಳೆ ಯಾವಾಗಮ್ಮ ನಿಲ್ಲುತ್ತೆ? ಮಳೆ ಯಾವಾಗ ನಿಲ್ಲುತ್ತೆ ಅಂತ ನನಗೆ ಈಗಮ್ಮ ಗೊತ್ತು. ಅಯ್ಯೋ, ಈ ಮಳೆ ನೋಡುವಾಗ ನನಗೆ ಆಟ ಆಡ್ಬೇಕು ಅಂತ ಆಸೆ ಆಗ್ತಾ ಇದೆ. ನೀನಂತೂ ಬಿಡ್ತಾ ಇಲ್ಲ. ಸರಿ, ಮಳೆ ಬಿಟ್ಮೇಲೆ ಹೋಗಿ ಆಟಾಡೋಣ ಅಂತ ನೋಡಿದ್ರೆ ಇವಾಗ ಸ್ಕೂಲಿಗೆ ಬೇರೆ ರಜೆ ಕೊಟ್ಟಿದ್ದಾರೆ. ಯಾಕೆ? ಸ್ಕೂಲಿಗೆ ಹೋದ್ರೆ ಚೆನ್ನಾಗಿ ಉದ್ಧಾರ ಆಗ್ಬಿಡ್ತೀಯಾ? ಅಯ್ಯೋ, ನಾನು ಓದಿ ಉದ್ಧಾರ ಆಗಕ್ಕಲ್ಲ ಅಮ್ಮ. ಅಲ್ಲಿ ಫ್ರೆಂಡ್ಸ್ ಇರ್ತಾರೆ, ಅವ್ರ ಜೊತೆ ಆಟ ಆಡ್ಬೋದು ಅಲ್ವಾ? ಅಂದ್ಕೊಂಡೆ ನಾನು. ಹಾಗೆ ಬುಜ್ಜಿ ಮನೆಯಲ್ಲಿ ಇದ್ದಷ್ಟು ಹೊತ್ತು ತುನಿ ಗುಬ್ಬಚ್ಚಿಗೆ ಸುಮಾರು ತೊಂದರೆಗಳನ್ನ ಕೊಡ್ತಾ ಇದ್ಲು. ಸ್ವಲ್ಪ ಸಮಯದ ನಂತರ ಮಳೆ ನಿಂತೋಯ್ತು. ಬುಜ್ಜಿ ಅದನ್ನ ನೋಡಿ ತುಂಬಾನು ಖುಷಿಯಾದ್ಲು. ಆಮೇಲೆ ಫ್ರೆಂಡ್ಸ್ ಜೊತೆ ಆಟ ಆಡೋದಕ್ಕೋಸ್ಕರ ಮನೆಯಿಂದ ಹೊರಗಡೆ ಬಂದ್ಲು. ಅದನ್ನ ನೋಡಿ ತುನಿ ಗುಬ್ಬಚ್ಚಿ, ಅಮ್ಮಯ್ಯ, ಇನ್ನು ಸ್ವಲ್ಪ ಹೊತ್ತು ತೊಂದರೆ ಇರಲ್ಲ ಅಂತ ಅಂದ್ಕೊಂಡ್ಲು. ಈ ಕಡೆ ಬುಜ್ಜಿ ಗುಬ್ಬಚ್ಚಿ ಅವಳ ಗೆಳೆಯರ ಹತ್ರ ಆಟ ಆಡೋದಕ್ಕೋಸ್ಕರ ಹೋದ್ಲು. ಅಮ್ಮಯ್ಯ, ಹೇಗೋ ಮಳೆ ನಿಂತೋಯ್ತು. ಇವಾಗ ನಾವು ಆಟ ಆಡೋದಕ್ಕೆ ಸಮಯನೂ ಸಿಕ್ಕಿದೆ. ಇವಾಗ್ಲೇ ನಾನು ಸಂತೋಷವಾಗಿದ್ದೀನಿ. ಹೌದ್ ಕಣೋ, ಮಳೆ ನಿಲ್ದೆ ಆಟಾಡಕ್ ಸಮಯ ಇಲ್ದೆ ಪಾಪ ನಮ್ಮಮ್ಮನಿಗೆ ತುಂಬಾನೇ ತೊಂದರೆ ಕೊಟ್ಟೆ ನಾನು. ನೀನಾದ್ರೂ ನಿಮ್ಮಮ್ಮನಿಗೆ ತೊಂದರೆ ಕೊಟ್ಟೆ. ನಮ್ಮನೇಲಿ ನಮ್ಮಮ್ಮ ನನಗ್ ತೊಂದರೆ ಕೊಡ್ತಾರೆ ಗೊತ್ತಾ? ನಿಜಾನೇ ಕಣೋ. ಸ್ಕೂಲ್ಗಿರುವಾಗ ಯಾಕಪ್ಪ ಸ್ಕೂಲಿಗೆ ಹೋಗೋದು ಅಂತ ಅನ್ಸುತ್ತೆ. ಸ್ಕೂಲಿಗೆ ರಜೆ ಕೊಟ್ರೆ ಸ್ಕೂಲೇ ಇದ್ದಿರ್ಬೋದು ಅಂತ ಅನ್ಸುತ್ತೆ. ನಾವಿದ್ರಲ್ಲಿ ಸಂತೋಷವಾಗಿ ಆಟಾಡ್ತೀವಿ ಅಲ್ವಾ? ಹಾಗೆ ಮಕ್ಳೆಡ್ರು ಆಟಾಡ್ತಾ ಇದ್ರು. ಹೀಗಿರುವಾಗ ಸ್ವಲ್ಪ ಸಮಯದ ನಂತರ ಪುನಃ ಮಳೆ ಬಂತು. ಆ ಮಳೆನ ನೋಡಿ ಎಲ್ರು ಹೋಗಿ ಮರದ ಕೆಳಗಡೆ ನಿಂತ್ಕೊಂಡ್ರು. ಅವರು ಆ ಮಳೆನ ನೋಡಿ ತುಂಬಾನು ಬೇಜಾರು ಮಾಡ್ಕೊಳ್ತಾ ಇದ್ರು. ಅಯ್ಯೋ, ಏನೇ ಇದು? ಈ ಮಳೆ ಸುಮ್ನೆ ಬರ್ತಾನೆ ಇದೆ. ಏನ್ ಮಾಡೋದು? ಹೌದು, ಇವಾಗ್ಲೇ ಸಂತೋಷವಾಗಿ ಆಟಾಡ್ತಿದ್ವಿ ಅಂತ ಅನ್ಕೊಂಡಿದ್ದೆ. ಅಲ್ಲ ಕಣೋ, ನನ್ಗೆ ಈ ಮಳೆ ನೋಡಿದ್ರೆ ಮಳೆಯಲ್ಲಿ ಆಟಾಡ್ಬೇಕು ಅಂತ ಅನ್ಸುತ್ತೆ. ಆದ್ರೆ ನಮ್ಮಮ್ಮ ಆಟಾಡ್ಬಾರ್ದು ಅಂತ ಹೇಳಿದ್ದಾರೆ ಕಣೋ. ಹಾಗಾದ್ರೆ ಒಂದ್ ಮಾಡೋಣವಾ? ನಾವೆಲ್ರೂ ಇಲ್ಲಿಂದ ಎಲ್ಲಾದ್ರೂ ಸ್ವಲ್ಪ ದೂರ ಹೋಗೋಣವಾ? ಹೌದಾ? ಆದ್ರೆ ಎಲ್ಲಿ, ಹೇಗ್ ಹೋಗೋದು? ನಮ್ಮ ಹತ್ರ ಸ್ಕೂಟಿ ಇದೆ ಅಲ್ವಾ? ಆ ಸ್ಕೂಟಿ ತಗೊಂಡು ಯಾರಿಗೂ ಗೊತ್ತಿಲ್ಲದೆ ನಾವು ಮಳೆಯಲ್ಲಿ ಆಟಾಡೋಣ. ಬುಜ್ಜಿ, ನಿನ್ನ ಹತ್ರ ಸ್ಕೂಟಿ ಇದೆಲ್ಲ, ಅದನ್ನ ತಗೊಂಡ್ ಬಾ. ನಾನ್ ಕೂಡ ಮನೆಗೆ ಹೋಗಿ ನನ್ನ ಹತ್ರ ಇರೋ ಸ್ಕೂಟಿ